ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. RSS ವರ್ಸಸ್ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆದ 48 ಗಂಟೆಗಳಲ್ಲೇ RSS ಟಾರ್ಗೆಟ್ ಮಾಡಿಕೊಂಡು RSS ನ ನೋಂದಾವಣಿ ಮತ್ತು ಕಾಗದ ದಾಖಲೆ ಪತ್ರಗಳನ್ನ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಸೌಂಡ್ ಆಗ್ತಾ ಇದ್ದದ್ದು ಇವತ್ತು ದೆಹಲಿಗೂ ಕೂಡ ನ್ಯಾಷನಲ್ ಲೆವೆಲ್ಗೆ ಇದನ್ನ ತಗೊಂಡೋಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇವಲ ಇದು ರಾಜ್ಯದ ವಿಷಯ ಅಲ್ಲ, ಇದು ನ್ಯಾಷನಲ್ ಇಶ್ಯೂ ಎನ್ನುವ ರೀತಿಯಲ್ಲಿ ಅವರು ಕರ್ನಾಟಕ ಭವನದಲ್ಲಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲೂ ಕೂಡ RSS ಅನ್ನ ಟಾರ್ಗೆಟ್ ಮಾಡಿದ್ರು. ಮತ್ತು ನಾನು ಕೇಳಿದಂತಹ ಪ್ರಶ್ನೆಗಳು, RSS ನ ಚೀಫ್ ಮೋಹನ್ ಭಾಗವತ್ ಇದ್ದಾರೆ, ಅವರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ ಅವರು ಮಾತಾಡ್ತಾ ಅವ್ರು ಹೇಳಿದ್ರು, ಅಲ್ಲ ರೀ, ಒಂದು ಗುಂಪು ಅಂತೀರಾ, ಸಂಘಟನೆಗೆ ರಿಜಿಸ್ಟ್ರೇಷನ್ ಇಲ್ಲ ಅಂತೀರಾ, ನಮ್ಮದು ರಾಷ್ಟ್ರೀಯವಾದಿ ಅಥವಾ ರಾಷ್ಟ್ರೀಯತೆಯ ಒಂದು ಸಂಘ ಅಂತೀರಾ, ನಿಮಗೆ ಯಾಕೆ ಬೇಕು Z+ ಸೆಕ್ಯೂರಿಟಿ? ಒಬ್ಬ ಕಾಮನ್ ಮ್ಯಾನ್ಗೆ ಇಲ್ಲದೆ ಇರುವಂತಹ Z+ ಸೆಕ್ಯೂರಿಟಿ ನಿಮಗೆ ಯಾಕೆ ಬೇಕು? ನಿಮಗೆ ಏನು ತೊಂದರೆ ಇದೆ? ನಿಮಗೆ ಯಾರಿಂದ ಯಾವ ರೀತಿಯಾದಂತಹ ಮಾರಕ ದಾಳಿಯ ಒಂದು ಭಯ ಇದೆ? ಯಾರಿಂದ ತಮಗೆ ಯಾವ ರೀತಿಯಂತ ದಾಳಿ ಆಗುತ್ತೆ ಅನ್ನುವಂಥ ಚಿಂತೆ ಕಾಡ್ತಾ ಇದೆ? ನಿಮಗೆ ಯಾಕೆ ಬೇಕು Z+ ಸೆಕ್ಯೂರಿಟಿ ಅನ್ನೋ ರೀತಿಯಲ್ಲಿ ಮೋಹನ್ ಭಾಗವತ್ ಅವರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅಷ್ಟೇ ಅಲ್ಲ, ನಾನು ಮೋಹನ್ ಭಾಗವತ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೆ, 7 ಪ್ರಶ್ನೆ ಕೇಳಿದ್ದೆ, ಆ ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ಅಂತ ನಾಟ್ ಓನ್ಲಿ ಕರ್ನಾಟಕ, ದೆಹಲಿಯಲ್ಲಿ ಕೂತು ಪ್ರೆಸ್ ಮೀಟ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಮಾತಾಡ್ತಾ ಇದ್ದಾರೆ. ಸೊ ಇದು ಇಲ್ಲಿಯ ಇಶ್ಯೂ ಆಗಿ ಉಳಿದಿಲ್ಲ, ಇದು ಇಡೀ ಭಾರತದ ಇಶ್ಯೂ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ RSS ಅನ್ನ ಬೆಂಬಿಡದೆ ಹೋಗ್ತಿದ್ದಾರೆ ಬೆನ್ನು ಬಿದ್ದು, ಬನ್ನಿ ನೋಡೋಣ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ವರ್ಸಸ್ RSS ಫೈಟ್. RSS ಅನ್ನ ಬೆಂಬಿಡದೆ ಕಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ. ನಿನ್ನೆ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ರು, ಇಂದು ದೆಹಲಿಯಲ್ಲೇ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ನ್ಯಾಷನಲ್ ಖರ್ಗೆ ಆಗ್ತಾ ಇದ್ದಾರೆ ಅವರು, ಜೂನಿಯರ್ ಖರ್ಗೆ ಈಗ ನ್ಯಾಷನಲ್ ಖರ್ಗೆ. ಕೇಳಿದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ನನ್ನ ಪ್ರಶ್ನೆಗಳಿಗೆ RSS ಮುಖ್ಯಸ್ಥರು ಉತ್ತರ ಕೊಡ್ಲಿ. ನಾನು ಭಾಗವತ್ಗೆ ಸ್ಪಷ್ಟವಾಗಿ ಪ್ರಶ್ನೆಗಳನ್ನ ಕೇಳಿದ್ದೇನೆ, ಕೆಲವು ಕಾನೂನು ಸಮಸ್ಯೆಗಳನ್ನ ಎತ್ತಿದ್ದೇನೆ, RSSಗೆ ಸಂವಿಧಾನದ ಪ್ರಶ್ನೆಗಳನ್ನ ಕೇಳಿದ್ದೇನೆ. ನನ್ನ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಉತ್ತರಿಸಲಿ. ಪ್ರಶ್ನೆ ಕೇಳಿದ್ದು ನಾನೇ ಯಾಕೆ ಉತ್ತರಿಸಬೇಕು? ಪ್ರಶ್ನೆ ಕೇಳಿದವರಿಗೆ ಉತ್ತರ ಸಿಗಬೇಕೇ ಹೊರತು ಕೇಳಿದ ಪ್ರಶ್ನೆಗಳಿಗೆ ಪ್ರಶ್ನೆಯೇ ಉತ್ತರ ಆಗಬಾರ್ದು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದ್ರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದ್ರೆ ಇವ್ರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ. ಏನಾದ್ರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ? ಎಲ್ಲಿ ತೋರಿಸ್ಬಿಡಿ.
ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ಮೋಹನ್ ಭಾಗವತ್, ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್, ಅವ್ರೇನ್ ಹೇಳ್ತಾರೆ, ನಮ್ಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ ಸಂಘಟನೆ ಕೇಳ್ತಾ ಇದೀವಿ, ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲಾಂಕೆಟ್ ಇಮ್ಯುನಿಟಿ ಕೊಟ್ಟಿದಾರ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು, IT ದವರು ಕೊಟ್ಟಿದಾರೇನ್ರಿ ಬ್ಲಾಂಕೆಟ್ ಇಮ್ಯುನಿಟಿ ನಿಮ್ಗೆ ಕಟ್ಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮ್ಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ರಿಂದ ನನ್ನ ಪತ್ರ ಬಹಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಿತವಾಗಿ ಸಂವಿಧಾನಕ್ಕೆ ಮತ್ತೆ ಕಾನೂನಿಗೆ ಗೌರವ ಕೊಟ್ಟು ಮಾಡ್ಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್. ಅವ್ರೆ ದೇ ಹ್ಯಾವ್ ನಥಿಂಗ್ ಟು ಹೈಡ್ ಅಲ್ವಾ? ಮೊನ್ನೆ ತಿಸೂರ್ನಲ್ಲಿ ಏನಂದ್ರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ छुपा के कर रहे हैं क्या? हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है? वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. चिट्ठी आपने लिखी जो 13 जून को, अचानक से मतलब ये संघ की आप नीति पर पूछ रहे हैं अटैक? नहीं, मेरा उनका नाता पुराना है. आज अभी होम मिनिस्टर बना हो ना, 1 हफ्ते पहले जो पहले पूछ रहा था, तो अभी ऑफिशियली पूछ रहा हूँ बस. मगर सर, जिस तरीके से मोहन भागवत ने जवाब दिया कि he is not, no kindly, no 1 second sir, 1 second. Mr. Mohan Bhagwat has not replied to this letter. उनका जो उत्तर था तिसूर में था June 13th को, और मेरा लेटर ऑफ कोर्स इट इज ऑन 13th June but released yesterday, dispatched yesterday on June 15th. देर आर्गुमेंट इज कि 1960 में हमने ये दे दिया है भारत के Show me. अपना जो उनका पार्टी RSS का रजिस्ट्रेशन है वो सबमिटेड है भारत सरकार के साथ. 100 साल से वो काम कर रहे हैं और उनको कोई गवर्नमेंट से नहीं वही मिलता है, इसलिए उन्हें रजिस्ट्रेशन. अच्छा भाई, गवर्नमेंट से साथ कोई नाता नहीं है उनका ना, गवर्नमेंट से कुछ डोनेशन लेते हैं. सिक्योरिटी किसका लेते हैं? एडवांस सिक्योरिटी लाइजन, करेक्ट? वो जो ASL बताते हैं सिक्योरिटी का, वो किनको देते हैं हिंदुस्तान में? गृह मंत्री को, मिनिस्टर ऑफ एक्सटर्नल अफेयर्स, डिफेंस मिनिस्टर को. मोहन भागवत जी को कौन देता है? और वो किसके पैसे से देते हैं? टैक्स पेयर्स मनी ना. The security cover that is being given to Mohan Bhagwat ji is from taxpayers' money. Now you are not taking money from directly from government, okay? So if taxpayers' money is going to your security detail, your travel, somebody needs to explain. Let government explain. क्या आप कह रहे हैं कि हटा देना चाहिए, सिक्योरिटी कवर नहीं होना चाहिए उनको? क्या That is not. See, if the threat assessment is not done by me, it's done by central government. अगर उनको लगता है तो रहना है तो रहने दीजिए. बट मैं पूछ रहा हूँ कि उतना क्या थ्रेट है? अगर मुझे केंद्र सरकार से आई एम गेटिंग वन बेनिफिट, यू आर अ टैक्स पेयर, नो, यू शुड नो व्हाई योर मनी इज बीइंग स्पेंट. और ये क्या नाटक है? 100 साल से कोई नहीं पूछा, अभी नहीं पूछ रहे तो और 100 साल. ಸೊ ಅವ್ರಿಗೆ Z+ ಸೆಕ್ಯೂರಿಟಿ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಯಾವ ರೀತಿಯಾದಂಥ ಥ್ರೆಟ್ ಇದೆ? ಕೇಂದ್ರ ಸರ್ಕಾರ ಅವ್ರಿಗೆ ಕೊಟ್ಟಿರುವಂಥ ಈ ಸೆಕ್ಯೂರಿಟಿಯ ಹಿಂದೆ ಯಾವ ರೀತಿಯಾದಂಥ ಬೆದರಿಕೆ ಇದೆ ಅನ್ನೋದನ್ನಾದರೂ ತಿಳ್ಕೊಳ್ಬೇಕಲ್ಲ. ಮತ್ತು ನಾನು ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾ ಇಲ್ಲ. RSSಗೆ ಗುರುದಕ್ಷಿಣೆ ಎಲ್ಲಿಂದ ಬರ್ತಾ ಇದೆ? ಆ ಗುರುದಕ್ಷಿಣೆಯನ್ನು ಎಲ್ಲೆಲ್ಲಿ ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ? ಅದಕ್ಕೇನಾದರೂ ತೆರಿಗೆ ಕಟ್ಟಿದ್ದೀರಾ ಅಥವಾ ಅದಕ್ಕೇನಾದರೂ ತೆರಿಗೆ ವಿನಾಯಿತಿ ಇದೆಯಾ? ಯಾವ ರೀತಿಯಲ್ಲಿ RSSಗೆ ಬರುವಂಥ ಹಣವನ್ನು ತಾವು ವರ್ಗಾವಣೆ ಮಾಡ್ತಾ ಇದ್ದೀರಾ? RSSನ ಬಹುಕೋಟಿ ಮೌಲ್ಯದ ಕಚೇರಿಗಳು ಮತ್ತು ಬೇರೆ ಬೇರೆ ಮೂಲಸೌಕರ್ಯಗಳ ಆಸ್ತಿ ವಿವರಗಳು, ಸಮವಸ್ತ್ರಗಳು, ಲಾಠಿ, ಇತರೆ ಪರಿಕರಗಳು, ಸಾಮಗ್ರಿಗಳು, ಇದರೆಲ್ಲದ್ರ ಬಗ್ಗೆ ಅಕೌಂಟಬಿಲಿಟಿ ನೀವು ಎಲ್ಲಿಡ್ತಾ ಇದ್ದೀರಿ, ಯಾರಿಗೆ ಕೊಡ್ತಾ ಇದ್ದೀರಿ, ಈ ನೆಲದ ಕಾನೂನು ಅಡಿಯಲ್ಲಿ ತಾವು ಯಾಕಿಲ್ಲ ಅನ್ನೋ ಪ್ರಶ್ನೆಗೆ ಮೋಹನ್ ಭಾಗವತ್ ಅವರು 100 ವರ್ಷದಿಂದ ಯಾರು ಕೇಳಿಲ್ಲ, ನೀವು ಯಾಕೆ ಕೇಳ್ತೀರಿ ಅಂತ. ಇನ್ನು ಈ ವಿಷಯದಲ್ಲಿ ನಾನು ಧರ್ಮದ ಬಗ್ಗೆ ಕೇಳಲೇ ಇಲ್ಲ. ಧರ್ಮಕ್ಕೂ ಮತ್ತು ಈ ಸಂಘಟನೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಬಿಕಾಸ್
ಒಬ್ಬ ವ್ಯಕ್ತಿಗೆ ಇರುವಂಥ ಎಲ್ಲ ಕಾನೂನುಗಳು ಒಂದು ವ್ಯಕ್ತಿಗಳ ಗುಂಪಿಗೆ ಯಾಕಿರಬಾರ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ಬಹಳಷ್ಟು ಧಾರ್ಮಿಕವಾದಂತಹ ತಿರುವುಗಳು ಕೂಡ ಪಡ್ಕೊಳ್ತಾ ಇವೆ. ಧರ್ಮದ ಆಧಾರದ ಮೇಲೆ ಖರ್ಗೆ ಅವರ ಈ ಒಂದು ಪತ್ರವನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನೀವು ಚರ್ಚ್ಗಳಿಗೆ ಕೇಳಲ್ಲ, ನೀವು ಅನಧಿಕೃತವಾದಂತಹ ಮಸೀದಿಗಳಿಗೆ ಕೇಳಲ್ಲ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಧಾರ್ಮಿಕ ಕಟ್ಟಡಗಳ ಬಗ್ಗೆ ಕೇಳಲ್ಲ, ಸಂಘಟನೆಗಳ ಬಗ್ಗೆ ಕೇಳಲ್ಲ, ಕೇವಲ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತೀರಿ, ಕೇವಲ RSS ಅನ್ನ ಟಾರ್ಗೆಟ್ ಮಾಡ್ತೀರಿ ಸೊ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವವಾಗ್ತಿವೆ. ಬಟ್ ಪ್ರಿಯಾಂಕ್ ಖರ್ಗೆ ಹೇಳೋದು, ನಾನು ಧರ್ಮದ ಬಗ್ಗೆ ಪ್ರಶ್ನೆನೇ ಕೇಳಲಿಲ್ಲ ಅಲ್ಲ, ಇಷ್ಟು ದೊಡ್ಡ ಪ್ರಮಾಣದ ಕಟ್ಟಡಗಳು, ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು, ಇಷ್ಟು ದೊಡ್ಡ ಪ್ರಮಾಣದ ಸದಸ್ಯರು, ಬರ್ತಾ ಇರುವಂತಹ ದಕ್ಷಿಣೆ, ಬರ್ತಾ ಇರುವಂತಹ ದೇಣಿಗೆ, ಇದೆಲ್ಲದರ ಅಕೌಂಟಬಿಲಿಟಿ ಎಲ್ಲಿದೆ? ನಿಮ್ಗೇನಾದರೂ ವಿನಾಯಿತಿ ಇದೆಯಾ? ತೆರಿಗೆ ವಿನಾಯಿತಿ ಏನಾದರೂ ಕೊಟ್ಟಿದೆಯಾ ಸರ್ಕಾರಗಳು? ಅದ್ರ ಬಗ್ಗೆ ಆದರೂ ಒಂದು ಸ್ವಲ್ಪ ದಾಖಲೆ ಕೊಡಿ ಅಂತ ಹೇಳ್ತಿದ್ದಾರೆ. ಬಟ್ ಇದು ಇಲ್ಲಿ ನಿಲ್ಲಲ್ಲ ಅಂತ ಅನಿಸುತ್ತೆ.